ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪ್ರಾಪರ್ಟಿ ಬಂದಾಗಿದೆ. ಪ್ರಾಪರ್ಟಿನಲ್ಲಿ ಒಂದಷ್ಟೇನೋ ಜೋಡಿಸಿದೀವಿ. ಏನೇನ್ ಕಾಣ್ತಿದ್ಯಪ್ಪ ಪ್ರವೀಣ? ಸೀರೆ ಅಣ್ಣ, ಹೂವ, ಆಮೇಲೆ ನೆಕ್ಲೆಸ್, ಲಿಪ್ಸ್ಟಿಕ್, ಬಳೆ, ಬ್ಯಾಗು, ಆಮೇಲೆ ಪುನಃ ಸಣ್ಣ ಬ್ಯಾಗ್. ರಮೇಶ್ ಸರ್, ಆಟ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಇಬ್ರು ಪಾರ್ಟ್ನರ್ಸ್ ಅಲ್ಲಿ ಒಬ್ಬರನ್ನ ಆಚೆ ಕಳಿಸ್ತಾ ಇದೀವಿ. ಯಾರು ಹೋಗ್ಬೇಕು ನಿಮ್ಮಿಬ್ರಲ್ಲಿ ನೀವೇ ಡಿಸೈಡ್ ಮಾಡಿ. ಯಾರು ಸುಂದರವಾಗಿದ್ದಾರೆ ಅವ್ರನ್ನ ಉಳಿಸ್ಕೊಳ್ಳಿ, ಯಾರು ಸುಂದರವಾಗಿಲ್ಲ ಅವ್ರನ್ನ ನೀವೇನು ಯಾರು ಸುಂದರವಾಗಿದ್ರು ಅವ್ರನ್ನ ಉಳಿಸ್ಕೊಳ್ಳೋಣ ಅಂತಲ್ವಾ? ಯಾವಾಗ್ಲೂ ಅಷ್ಟೇ ರವಿ ಸರ್ ಹೇಳೋಗೆ ಗಂಡ್ಮಕ್ಳು ಯಾವಾಗ್ಲೂ ಚೆನ್ನಾಗಿ ಕಾಣೋದು ಯಾರು? ಹೆಣ್ಮಕ್ಳು. ಹಾಗಾಗಿ ಹೆಣ್ಮಕ್ಳು ಇಲ್ಲೇ ಇರಿ, ಗಂಡ್ಮಕ್ಳು ದಯವಿಟ್ಟು ನನ್ನ ಟೀಮ್ ಮೇಟ್ಸ್ ಜೊತೆ ಆಚೆ ಇರಿ. ಈಗ ನೀವಿಬ್ರು ಇರೋದ್ರಿಂದ ಹೇಳ್ತೇನೆ, ನಿಮ್ ಮುಂದೆ ಎಲ್ಲಾ ಐಟಮ್ನು ಇವಾಗ ಸದ್ಯಕ್ಕೆ 5 ಇಟ್ಟಿದೀವಿ. ಈಗ ನೀವು ಈ 5 ಐಟಮ್ ಅಲ್ಲಿ ಪ್ರತಿಯೊಂದು ಐಟಮ್ ಅಲ್ಲೂ ಒಂದೊಂದನ್ನ ಚೂಸ್ ಮಾಡಿ ಒಂದ್ ಕಡೆ ಇಡ್ತೀರಾ. ಮಜಾ ಏನು ಅಂದ್ರೆ ನಿಮ್ ಯಜಮಾನ್ರು ಬಂದ ಮೇಲೆ, ನಿಮ್ಮ ಸ್ಟೂಡೆಂಟ್ ಬಂದ ಮೇಲೆ ವಾಪಸ್ ನೀವು ಯಾವ ಸೆಲೆಕ್ಟ್ ಮಾಡಿದೀರಾ ಅನ್ನೋದ ಜೋಡಿಸ್ತಾರಾ ಇಲ್ವಾ ಅನ್ನೋದೇ ಕಾಂಪಿಟೇಷನ್. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಮಲ್ಲಿಗೆ ಹೂವ 100 ಭಾಗ ಹೆಣ್ಮಕ್ಳಿಗೆ, ಅದರಲ್ಲಿ 90 ಭಾಗ ಹೆಣ್ಮಕ್ಳಿಗೆ ಮಲ್ಲಿಗೆ ಹೂವಾನೇ ಇಷ್ಟ. ಗಂಡ್ಮಕ್ಳಿಗೂ ಅದೇ ಇಷ್ಟ. ಜಂಕ್ ಜ್ಯುವೆಲ್ರಿ ಇಷ್ಟ, ಸ್ವಲ್ಪ ಆಕ್ಸಿಡೈಸ್ಡ್. ಹಸಿರು ಯಾವಾಗ್ಲೂ ಒಂದು ಒಳ್ಳೆ ಬಣ್ಣ. ಹಸಿರು ಗಾಜಿನ ಬಳೆಗಳೇ ಅಂದ್ರೆ ಪ್ರಕೃತಿಗೆ ತುಂಬಾ ಹತ್ತಿರವಾಗಿರುವಂತ ಬಣ್ಣ, ಹಾಗಾಗಿ ಹಸಿರು. ಓಕೆ, ಬಳೆಗಳಲ್ಲಿ ಹಸಿರು. ಲಿಪ್ಸ್ಟಿಕ್ ಸ್ವಲ್ಪ ಪಿಂಕ್, ಲ್ಯಾವೆಂಡರ್, ಪರ್ಪಲ್ ಶೇಡೇ ಇಷ್ಟ. ನೆಕ್ಸ್ಟ್ ಬ್ಯಾಗ್ಗಳಲ್ಲಿ ದೊಡ್ಡ ಬ್ಯಾಗ್. ಕಡೆಯದಾಗಿ ಹೆಣ್ಣು ಮಕ್ಕಳಿಗೆ ಇಡೀ ಜೀವನ ತುಂಬಾ ತೊಂದರೆ ಇರೋದೊಂದೇ, ಯಾವ ಸೀರೆ ಬೇಕು? ಇದರಲ್ಲಿ ಪರ್ಪಲ್ ಇರೋದ್ರಿಂದ ಐ ವುಡ್ ಗೋ ಫಾರ್ ದಿಸ್. ಓಕೆ, ಒಟ್ಟಲ್ಲಿ ಇಬ್ಬರ ಸೆಲೆಕ್ಷನ್ ಮುಗಿದಿದೆ. ಬಟ್ ನಿಜವಾದ ಆಟ, ಅಸಲಿ ಆಟ ಈಗ ಶುರು. ಏನಪ್ಪಾ ಅಂದ್ರೆ ನಿಮ್ಮ ಪಾರ್ಟ್ನರ್ಗಳನ್ನ ಕರೆಯುವಂತ ಸಮಯ. ಏನಂತ ಕರೀತಾರೆ ಮನೇಲಿ ಯಜಮಾನ್ರನ್ನ? ಪಂಡಿತ್. ತುಂಬಾ ಲವ್ ಜಾಸ್ತಿ ಆದ್ರೆ ದಂಪೇತ್. ಇನ್ನೂ ಸ್ವಲ್ಪ ಪ್ರೀತಿಯಿಂದ ಕರೆದೇ ಬಿಡಿ ನೋಡೋಣ. ನೀನು ಕರೆದು ಬಿಡಮ್ಮ. ಹೊನ್ನು. ಬನ್ನಿ, ಇಬ್ರು ಬನ್ನಿ. ಈಗ ನಿಮ್ಮಿಬ್ರಿಗೂ ಇರುವಂತ ಚಾಲೆಂಜ್ ಒಂದೇ. ಪ್ರತಿಯೊಂದು ಐಟಮ್ ಅಲ್ಲೂ 5 ವೆರೈಟಿ. 5 ವೆರೈಟಿನಲ್ಲಿ ನಿಮ್ಮ ವೈಫ್ ಹಾಗೂ ನಿಮ್ಮ ಪಾರ್ಟ್ನರ್ ಯಾವುದನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನ ನೀವು ಗೆಸ್ ಮಾಡಿ ಹೇಳ್ಬೇಕಾಗತ್ತೆ. ಯಾರ್ದು ಜಾಸ್ತಿ ಮ್ಯಾಚ್ ಆಗತ್ತೆ ಅವರು ಈ ಒಂದು ಟಾಸ್ಕ್ ವಿನ್ನರ್ಸ್ ಆಗ್ತಾರೆ. ಓಕೆನಾ? ರೆಡಿನಾ? ಹತ್ರ ಎಲ್ಲಾ ಸೀರೆಗಳು ಇದೆ. ಒಂದಷ್ಟು ಸೀರೆಗಳು ಮೊನ್ನೆ ಯಾರಿಗೋ ಕೊಟ್ಲು. ಕ್ಯಾರೆಕ್ಟರ್ಗೆ ಮಾತ್ರ ಸೀರೆ ಉಡೋದು, ಬೇರೆ ಟೈಮಲ್ಲಿ ಸೀರೆ ಉಡಲ್ಲ. ಹಾಗಾಗಿ ಈ ಕಲರ್ ಇದೆ. ಇದು ಅವಳು ತಗೊಂಡ್ರು ನಾನು ಕಪಾಳ ಕೊಡಿತೀನಿ, ಅವಳು ಸೂಟ್ ಆಗಲ್ಲ. ಇದು ತುಂಬಾ ಬ್ರೈಟ್ ಆಗೋಯ್ತು. ಸುನೇತ್ರ ಮುಳುಗೋಗ್ಬಿಡ್ತಾಳೆ. ನೋಡಿ, ಸೆಲೆಕ್ಟ್ ಮಾಡಿದ್ದೀನಿ. ರಾತ್ರಿ ಸುನೇತ್ರ ಕಪಾಳ ಕೊಡಿದ್ದಾರೆ, ಅಷ್ಟು ಸಾಕು. ಸರ್, ಇನ್ನೂ ಒಂದು ಸೀರೆ ಇದೆ ನೋಡಿ ಸರ್. ಅದು ಬೇಡ, ನನಗೆ ಬೇಡ ಸರ್. ನನಗೆ ಬೇಡ, ನನ್ನ ಹೆಂಡತಿಗೆ ಬೇಡ. ನಿಮಗೆ ಬೇಡ ಅಲ್ಲ, ಇದು ಆಟ. ನಿಮ್ ವೈಫ್ ಯಾವ ಚೂಸ್ ಮಾಡಿರ್ತಾರೆ ಅಂತ ಆಟ. ಇದೇ ಸೆಲೆಕ್ಟ್ ಮಾಡಿದಾಳೆ ಅಂತ ನಾನೇ ಹೇಳ್ತೀನಿ. ಏನಕ್ಕೆ? ಅದು ತಗೊಂಡ್ರೆ ಡೈವರ್ಸ್ ಅಲ್ಲ, ನೋಡಿದ್ರೆ ಡೈವರ್ಸ್. ಮತ್ತೆ ಯಾವ್ದಪ್ಪ ಸೀರಿಯಲ್ ಎಲ್ಲ ಡೈವರ್ಸ್ ಆಗುತ್ತೆ? ಇದುವರೆಗೂ ನನಗೆ ಕೇಳೇ ತಗೊಂಡಿರೋದು. ಹಂಗಾಗಿ 30 ವರ್ಷ 5 ತಿಂಗಳು ಜೊತೆಲಿದ್ದು. ಇದು ಸರ್ ಬಾಂಡಿಂಗ್ ಅಂದ್ರೆ ನಿಜ, ಎಂತ ಬಾಂಡ್ ಇದು ಸರ್. ಅದು ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಗ್ರೀನ್ ಸೂಟ್ ಆಗುತ್ತೆ, ಒಂಚೂರು ರಿಚ್ ಆಗಿದೆ. ರಿಚ್ ಆಗಿ ಅಕೇಶನ್ ಅಲ್ಲಿ ಉಪಯೋಗಿಸಬಹುದು, ಇಲ್ಲಾಂದ್ರೆ ಒದೆ ಬೀಳುತ್ತೆ. ಹೊರತದಲ್ಲೇ ಸಂಸಾರ. ಡ್ಯಾಡಿ ಹೇಳಿ ಡ್ಯಾಡಿ, ನೆಕ್ಸ್ಟ್ ಯಾವುದು? ಈ ಕಲರ್ ಇದೆ. ಓಕೆ, ಇದೆರಡು ತುಂಬಾ ಚಿಕ್ಕದು, ಅವಳ ಪರ್ಸನಾಲಿಟಿಗೆ ಆಗಲ್ಲ. ಪರ್ಸನಾಲಿಟಿಗೂ ಕಲರ್ ಇಷ್ಟಪಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಕಲರ್ ಡಿಫ್ರೆನ್ಸ್ ಬಗ್ಗೆ ಹೇಳಿ ನೀವು. ಸ್ವಲ್ಪ ಇದಿರ್ಲಿ, ಸ್ವಲ್ಪ ದೊಡ್ಡದಿದ್ರೆ ಶಾಪಿಂಗ್ ಮಾಡಿದಾಗ ತುಂಬಿಕೊಳ್ಳಕ್ ಈಸಿ ಆಗುತ್ತೆ. ಇನ್ನೂ ಅವಕಾಶ ಇದೆ ನಿಮ್ಗೆ ಸರ್. ಒಂದೇ ಸರ್, ಮದ್ವೆನೂ ಒಂದೇ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡು ಯಾಕೆ ದಾರಿ ತಪ್ಪಿಸ್ತೀರಿ? ಯಾಕೆ ಸರ್ ದಾರಿ ತಪ್ಪಿಸ್ತಾರೆ ಇವರು? ಸರ್, ನಾನು ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ, ದಾರಿ ತಪ್ಪಲಿ ಅಂತ.
ಕರೆಕ್ಟ್. ಆಯ್ತು ಸರ್, ನೆಕ್ಸ್ಟ್ ಬಳೆಗ್ ಬನ್ನಿ. ಕಾಂಬಿನೇಷನ್ ಹಾಕ್ತಾನೆ. ಇವಳು ಗ್ರೀನೇ, ಗ್ರೀನ್ ಅಲ್ಲಿ 2 ತರ ಇದೆ. ಪಾಚಿ ಗ್ರೀನ್ ಒಂದಿದೆ, ಇನ್ನೊಂದು ಪ್ಯಾರೆಟ್ ಎಲ್ಲೋ ಗ್ರೀನ್ ಇದೆ. ಮಿಕ್ಸ್ ಅವಲ್ಲೇ, ನೀವು ಅವ್ರಿಗೆ ಹೇಳ್ತಿರಲ್ಲ ಎಲ್ಲೋ ಮಿಕ್ಸು. ಪಾಚಿ ಗ್ರೀನ್ ಫಿಕ್ಸ್, ಪರ್ಫೆಕ್ಟ್. ಬರ್ಲಿ ಚಪ್ಪಾಳೆ.